ಕೆಂಪೇಗೌಡ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆ ಬೆಂಗಳೂರಿನಲ್ಲಿ 3 ಕೋಟಿ ಮೌಲ್ಯದ ಒಂದು ಚಿನ್ನಾಭರಣವನ್ನ ವಶಪಡಿಸಿಕೊಂಡಿದ್ದಾರೆ. ಹಿಂದೆ ಕೂಡ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ನಟಿ ರಾನ್ಯಾ ಚಿನ್ನದ ಬಿಸ್ಕೆಟ್ಗಳನ್ನು ತಂದು ಸಿಕ್ಕಿಬಿದ್ದಿದ್ರು. ಆ ಬೆನ್ನಲ್ಲೇ ಈಗ ಮತ್ತೊಮ್ಮೆ ಕಾರ್ಯಾಚರಣೆ ಮಾಡಿದ ಕಸ್ಟಮ್ಸ್ ಅಧಿಕಾರಿಗಳು 3 ಕೋಟಿ ಮೌಲ್ಯದ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ. ಬರೋಬ್ಬರಿ 3 ಕೋಟಿ ವಿದೇಶದಿಂದ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. ಏರ್ಪೋರ್ಟ್ನಲ್ಲಿ 3 ಕೆಜಿ 995 ಗ್ರಾಂ ಶರ್ಟ್ನಲ್ಲೇ ಬಚ್ಚಿಟ್ಕೊಂಡು ಬಂದಿದ್ದಾರಂತೆ. ದೇವನಹಳ್ಳಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಬಲೆ ಬೀಸಿದ್ದು 3 ಕೋಟಿ 995 ಗ್ರಾಂ ಚಿನ್ನವನ್ನ ವಶಪಡಿಸಿಕೊಂಡಿದ್ದಾರೆ. ವಿದೇಶದಿಂದ ಅಕ್ರಮವಾಗಿ ಚಿನ್ನವನ್ನ ಸಾಗಾಟ ಮಾಡ್ತಾ ಇದ್ದ ಅನ್ನೋ ಮಾಹಿತಿ ಇದೆ. 3 ಕೋಟಿ 44 ಲಕ್ಷ 3 ಕೆಜಿ 995 ಗ್ರಾಂ ಚಿನ್ನ ಅಧಿಕಾರಿಗಳು ವಶಪಡಿಸಿಕೊಂಡಿರುವುದು. ಶರ್ಟ್ನಲ್ಲೇ ತುಂಬಿಕೊಂಡು ಬಂದ್ಬಿಟ್ಟಿದ್ದ ಅಂತೆ ಆತ. ಶರ್ಟ್ನ ಒಳಭಾಗದಲ್ಲಿ ಚಿನ್ನವನ್ನ ಅಡವಿಟ್ಟುಕೊಂಡು ಬಂದಿದ್ದಂತಹ ಆರೋಪಿಯ ಎಡೆಮುರಿ ಕಟ್ಟಿದ್ದಾರೀಗ ಕಸ್ಟಮ್ಸ್ ಅಧಿಕಾರಿಗಳು. ಬರೋಬ್ಬರಿ 3 ಕೋಟಿ ಬೆಲೆ ಬಾಳೋ ಚಿನ್ನ ಆತನ ಬಳಿ ಸಿಕ್ಕಿರೋದು. ಕಸ್ಟಮ್ಸ್ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ವಿದೇಶದಿಂದ ತಂದಿರುವ ಚಿನ್ನ ಸರಿಸುಮಾರು 3 ಕೋಟಿ 44 ಲಕ್ಷ ಆ ಚಿನ್ನದ ಬೆಲೆ. ಈತನು ದುಬೈನಿಂದ ಬೆಂಗಳೂರಿಗೆ ಬಂದಿದ್ದಂತೆ. ದುಬೈನಿಂದ ಬೆಂಗಳೂರಿಗೆ ಬಂದಾಗ ವಶಪಡಿಸಿಕೊಂಡಿದ್ದಾರೆ ಕಸ್ಟಮ್ಸ್ ಅಧಿಕಾರಿಗಳು. ಆತನನ್ನ ತನಿಖೆಯನ್ನು ಕೂಡ ಶುರು ಮಾಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆಯಿಂದ ಸಿಕ್ಕಿಬಿದ್ದಿದ್ದಾರೆ. ವಿದೇಶದಿಂದ ಕಳ್ಳ ಸಾಗಾಟ ಮಾಡ್ತಿದ್ದಂತಹ ಚಿನ್ನದ ಜೊತೆಗೆ ಆತ ಸಿಕ್ಕಿಬಿದ್ದಿದ್ದಾರೆ. ವಿಷಯದಲ್ಲಿ ಗಮನಿಸ್ತಾ ಇದ್ದೀರಾ, ಶರ್ಟ್ ಒಳ ಭಾಗದಲ್ಲಿ ಆತ ಅಷ್ಟೂ ಚಿನ್ನವನ್ನ ಅವಿತಿಟ್ಕೊಂಡು ಬಂದಿದ್ದ ಅಂತ ಹೇಳಲಾಗ್ತಾ ಇದೆ. ಇದೀಗ ವಶಪಡಿಸಿಕೊಂಡಿರೋ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಆತ ಯಾರು, ಎಲ್ಲಿಯವನು, ಯಾತಕ್ಕಾಗಿ ಇಷ್ಟೊಂದು ಚಿನ್ನ ತಂದ, ಆತಂತ ಕೋಟಿ ಕೋಟಿ ದುಡ್ಡಾದ್ರೂ ಹೇಗೆ ಬಂತು ಅನ್ನೋದೀಗ ಪ್ರಶ್ನೆ. ದೇವನಹಳ್ಳಿ ಬಳಿಯ ಕೆಂಪೇಗೌಡ ಅಂತಾರಾಷ್ಟ್ರೀಯ ಏರ್ಪೋರ್ಟ್ ಕಸ್ಟಮ್ಸ್ ಅಧಿಕಾರಿಗಳ ಕಾರ್ಯಾಚರಣೆಯಿಂದ ಸಿಕ್ಕಿಬಿದ್ದಿದ್ದಾರೆ.